ಪಹಲ್ಗಾಮ್ ದಾಳಿಯ ಹಿಂದೆ ಲಷ್ಕರ್ ಎ ತೊಯ್ಬಾ ಕೈವಾಡ. ಹಫೀಜ್ ಸಯೀದ್ ಮಸೀದಿಯ ಮೇಲೆ ಭಾರತ ದಾಳಿ ನಡೆಸಿದೆ. ಪಾಕ್ನ ಮುರಿಡಿಕೆಯಲ್ಲಿರುವ ಈ ಮಸೀದಿಯನ್ನ ಧ್ವಂಸಗೊಳಿಸಿದ್ದಾರೆ. ಲಷ್ಕರ್ ಎ ತೊಯ್ಬಾದ ಕೋ ಫೌಂಡರ್ ಹಫೀಜ್ ಸಯೀದ್ ಮಸೀದಿ. ಮರಿಡಿಕೆಯಲ್ಲಿರುವ ಹಫೀಜ್ ಸಯೀದ್ ಮಸೀದಿ ಧ್ವಂಸಗೊಳಿಸಿದ್ದಾರೆ. ಹಫೀಜ್ ಸಯೀದ್ ಮಸೀದಿ ಈ ಹಿಂದೆ ಹೇಗಿತ್ತು, ಈಗ ಹೇಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಲಷ್ಕರ್ ಎ ತೊಯ್ಬಾದ ಕೋ ಫೌಂಡರ್ ಈತ ಹಫೀಜ್ ಸಯೀದ್. ಆತನ ಮಸೀದಿ ಯಾವ ರೀತಿ ಪಾಕಿಸ್ತಾನದಲ್ಲಿ ಇವರನ್ನ ಪೋಷಿಸಲಾಗ್ತಾ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ನೀವು ನೋಡ್ತಾ ಇದ್ದೀರಾ. ಉಗ್ರರು ಇರುವ ತಾಣವನ್ನ ಗುರುತಿಸಿ ಆ ಮಸೀದಿಯನ್ನ ಧ್ವಂಸ ಮಾಡಿದ ನಂತರದ ಫೋಟೋ ಕೂಡ ನೀವು ನೋಡ್ತಾ ಇದ್ದೀರಿ. ಪಹಲ್ಗಾಮ್ ದಾಳಿಯ ಹಿಂದೆ ಲಷ್ಕರ್ ಉಗ್ರ ಸಂಘಟನೆಯ ಕೈವಾಡ ಇತ್ತು. ದಾಳಿಗೂ ಮುನ್ನ ಹೇಗಿತ್ತು, ದಾಳಿಯ ನಂತರ ಹೇಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಹಫೀಜ್ ಸಯೀದ್ ಮಸೀದಿಯ ದಾಳಿಯ ಮುಂಚಿಗಿನ ಫೋಟೋ ಮತ್ತು ನಂತರದ ಫೋಟೋ, ದಾಳಿಯ ನಂತರ ಯಾವ ರೀತಿ ಧ್ವಂಸ ಆಗಿದೆ ಅನ್ನೋದನ್ನ ಕೂಡ ನಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ. ಪಹಲ್ಗಾಮ್ ದಾಳಿಯ ಹಿಂದೆ ಲಷ್ಕರ್ ಎ ತೊಯ್ಬಾ ಕೈವಾಡ ಇದ್ದು ಲಷ್ಕರ್ ಮದರಸಾ ಉಡೀಸ್ ಮಾಡಿದೆ ಭಾರತೀಯ ಸೇನೆ. ಇನ್ನು ಮಸೂದ್ ಅಜರ್ ಮದರಸಾ ಕೇಂದ್ರ ಸಂಪೂರ್ಣ ಉಡೀಸ್. ಜೈಷ್ ಎ ಮೊಹಮ್ಮದ್ ಫೌಂಡರ್ ಇತ್ತ. ಪಿಒಕೆಯಲ್ಲಿನ ಮಸೂದ್ ಅಜರ್ ಮದರಸಾ ಮೇಲೆ ದಾಳಿಯಾಗಿದ್ದು ಲಷ್ಕರ್ ಎ ತೊಯ್ಬಾ ಸಂಘಟನೆ ಮೇಲೆ ಭಾರತ ಮುಗಿಬಿದ್ದಿದೆ. ಲಷ್ಕರ್ ಎ ತೊಯ್ಬಾ ಉಗ್ರರಿಗೆ ಭಾರತೀಯ ಸೇನೆ ಖಡಕ್ ತಿರುಗೇಟು ಕೊಟ್ಟಿದೆ. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ಹಿಜ್ಬುಲ್ ಮುಜಾಹಿದ್ದೀನ್ ಮೂರು ಸಂಘಟನೆಗಳ ಸೇನಾ ನೆಲೆಯ ಮೇಲೆ, ಮೂರು ಸಂಘಟನೆಗಳೇನು ಕಂಟ್ರೋಲ್ ರೂಮ್ ಮಾಡಿಕೊಂಡು ಅಲ್ಲಿ ಉಗ್ರರನ್ನ ಪೋಷಿಸ್ತಾ, ಉಗ್ರರನ್ನ ಅಟ್ಯಾಕ್ಗೆ ಕಳಿಸ್ತಾ ಇದ್ರು, ಭಾರತದಲ್ಲಿ ರಕ್ತಪಾತ ಮಾಡೋದಕ್ಕೆ ಕಳಿಸ್ತಾ ಇದ್ರು. ಆಯಾ ಕಂಟ್ರೋಲ್ ರೂಮ್ಗಳನ್ನ ಧ್ವಂಸ ಮಾಡಿದ್ದಾರೆ. 2 ಮಸೀದಿಗಳು ಧ್ವಂಸ ಆಗಿವೆ. ಒಂದು ಲಷ್ಕರ್ ಎ ತೊಯ್ಬಾದ ಹಫೀಜ್ ಸಯೀದ್ ಮಸೀದಿ, ಮತ್ತೊಂದು ಕಡೆ ಮಸೂದ್ ಅಜರ್ ಮದರಸಾ ಉಡೀಸ್ ಆಗಿದೆ. ಭಾರತೀಯ ಮಿಸೈಲ್ಗಳು ಪಾಕಿಸ್ತಾನದ ಒಳಗೆ ನುಗ್ಗಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿವೆ. ಪಾಕಿಸ್ತಾನ ಉಗ್ರರಿಗೆ ರಾಜಾತಿಥ್ಯ ನೀಡ್ತಾ ಒಂದು ಲಕ್ಸುರಿ ಲೈಫ್ ಸ್ಟೈಲ್ ಕೊಟ್ಟಿತ್ತು. ಮುಜಾಫರಾಬಾದ್ನಲ್ಲಿ ರಾಜಾರೋಷವಾಗಿ ಇವರ ಕಂಟ್ರೋಲ್ ರೂಮ್ಗಳು ನಡೀತಾ ಇದ್ವು. ಅಲ್ಲಿ ಅವರ ಕಂಟ್ರೋಲ್ ರೂಮ್ಗಳು ಇವೆ ಅನ್ನೋದು ಬಹಿರಂಗ ಸತ್ಯ. ಅದೇನೋ ಸೀಕ್ರೆಟ್ ಆಗಿರಲಿಲ್ಲ, ಓಪನ್ ಸೀಕ್ರೆಟ್ ಅದು. ಭಾರತ ಪ್ರತಿ ಬಾರಿ ದಾಳಿಯಾದಾಗಲೂ ಅಲ್ಲಲ್ಲಿ ಅವರವರ ಕಂಟ್ರೋಲ್ ರೂಮ್ ಇದೆ ನೋಡಿ ಅಂತ ಇಡೀ ವಿಶ್ವಕ್ಕೆ ಹೇಳ್ತಾ ಇತ್ತು. ಪಾಕಿಸ್ತಾನ ಅಲ್ಲಗಳಿತಾ ಇತ್ತು. ಅಂತಹ ಉಗ್ರರ ತಾಣಗಳು ಇವತ್ತು ಉಡೀಸಾಗಿವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.